ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಅವರು ಗಡಿಬಿಡಿಲಿ ಇದ್ದೀರಾ, ಬಟ್ ಏನಂದ್ರೆ ರಕ್ಷಿತಾ ತುಂಬಾ ಖುಷಿ ಆಯಿತು. ಸೊ ಯೂಟ್ಯೂಬಿಂದ ನೀವು ಈಗ ದೊಡ್ಡ ಚಾನಲ್ ಮುಖಾಂತರವಾಗಿ ಸೊ ಎಲ್ಲ ಜನರಿಗೆ ಏನು ಕೋಟ್ಯಾಂತರ ಕನ್ನಡಿಗರ ತಲುಪಿದ್ರೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಉಂಟು, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ರನ್ನರ್ ಅಪ್ ಆಗಿದ್ದೀರಾ. ರನ್ನರ್ ಅಪ್ ಆಗಿ ಹೊರಗಡೆ ಬಂದ್ಮೇಲೆ ಈ ಕ್ರೌಡು ಜನರ ಕ್ರೇಜ್ ನೋಡಿ ಏನನ್ನಿಸ್ತು? ಹೌದು, ಇವಾಗ ಸುದೀಪ್ ಸರ್ ಅಲ್ಲಿ ಹೇಳ್ತಾ ಇದ್ರು ಇದೇ ಜಸ್ಟ್ 1% ಅಷ್ಟು ನಮ್ಗೆ ಮನೆಯಲ್ಲಿ ಗೊತ್ತಾಗ್ಲಿಲ್ಲ. ನೀವು ಒಂದು ಸತಿ ಆಚೆ ಬನ್ನಿ ಗೊತ್ತಾಗುತ್ತೆ ಅಂತ. ಇವಾಗ ಆಚೆ ಬಂದ ನಂತರ ನಮ್ಗೆ ಗೊತ್ತಾಯ್ತು, ಓ ಹೌದು ಸುದೀಪ್ ಸರ್ ಹೌದು. ಈಗ ಒಂದು ವಿಚಾರ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹದ್ದು ಟ್ರಯಾಂಗಲ್ ಲವ್ ಸ್ಟೋರಿ ಗಿಲ್ಲಿ ಕಾವ್ಯ ಜೊತೆಗೆ ರಕ್ಷಿತಂದು. ಸೊ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಅದೇ ಟ್ರಯಾಂಗಲ್ ಫ್ರೆಂಡ್ಶಿಪ್. ಸಾರಿ, ಅದೇ ಟ್ರಯಾಂಗಲ್ ಫ್ರೆಂಡ್ಶಿಪ್ ಅಲ್ಲ, ಅದೇ ಜಸ್ಟ್ ಹೀಗೇನೆ ನಾನು ಗಿಲಿ ಫ್ರೆಂಡ್ಶಿಪ್. ಅಂದ್ರೆ ಇವರಿಗೆ ರಕ್ಷಿತಾ ಅವರಿಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿದೆ ಅನ್ನುವಂಥದ್ದು ತುಂಬಾ ಮೀಮ್ಸ್ ಗಳಲ್ಲಿ ಕ್ರಶ್ ಯಾರಿಗೆ ಹೇಳ್ತಾರೆ ಗೊತ್ತುಂಟಾ? ನಾವು ಯಾರಿಗೆ ಪಟ್ಲಿಕ್ಕೆ ಆ ಕ್ರಶ್ ಅಂದ್ರೆ ಅವ್ರಿಗೆ ನೋಡ್ಲಿಕ್ಕೆ ನಮ್ಗೆ ತುಂಬಾ ಇಷ್ಟ, ಅವ್ರಿಗೆ ಪಟ್ಕೊಳ್ಲಿಕ್ಕೆ ಆಗಲ್ಲ. ಕ್ರಶ್ ಅಲ್ಲಿ ಅವರಿಗೆ ಯಾವಾಗ ಪಟ್ಕೊಳ್ಲಿಕ್ಕೆ ಆಗಲ್ಲ, ಅವರಿಗೆ ಕ್ರಶ್ ಹೇಳ್ತಾರೆ. ಬಟ್ ಅವರಿಗೆ ಆಲ್ರೆಡಿ ನಾನು ಪಟ್ಕೊಳ್ತೀನಿ ಅಲ್ವಾ, ಸೊ ಅವರು ನನ್ನ ಕ್ರಶ್ ಅಲ್ಲ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಉಂಟು. ಈಗ ಗೆದ್ದ ಬಂದ್ಮೇಲೆ ಏನಾದ್ರು ಕಾಲ್ ಮಾಡಿ ವಿಶ್ ಮಾಡಿದ್ರೆ ಏನ್ ಮತ್ತೆ ಅಲ್ಲಿ ಏನ್ ಮಾತಾಡಿರಿ, ಏನಾದ್ರು ಮಾತಾಡಿದ್ರೆ? ಅದೇ ಮಾಡಿದ್ದೀನಿ ಅಷ್ಟೇ, ಲಾಸ್ಟ್ ಇತ್ತು ಅಷ್ಟೇ. ಈಗ ನೆಕ್ಸ್ಟ್ ಏನೆಲ್ಲ ಪ್ಲಾನಿಂಗ್ಸ್ ಇದಾವೆ? ಯಾಕಂದ್ರೆ ತುಂಬಾ ದಿನ ಇದೆಯಾ, ನನಗೆ ಗೊತ್ತಿಲ್ಲ ಇವಾಗ ಸದ್ಯದಲ್ಲಿ ಎಂತ ಮಾಡ್ತೀನಿ ಅಂತ. ಮೇ ಬಿ ನಾಳೆ ನಾನು ಉಡುಪಿಗೆ ಹೋಗ್ತೀನಿ ಅಲ್ವಾ, ಅಲ್ಲಿ ನಾನು ಸ್ವಲ್ಪ ವ್ಲಾಗ್ ಮಾಡ್ತೀನಿ, ಫಸ್ಟ್ ವ್ಲಾಗ್ ಮಾಡ್ತೀನಿ. ಈಗ ಬಂದಿರುವಂತ ದುಡ್ಡಲ್ಲಿ ಏನಾದ್ರು ಮಾಡ್ಬೇಕಂತ ಎಕ್ಸ್ಟ್ರಾ ಪ್ಲಾನ್? ಇಲ್ಲ, ದುಡ್ಡಲ್ಲಿ ಇವತ್ತೇ ಸೈಡಲ್ಲಿ ಉಂಟು. ಇವತ್ತೇ ಜಸ್ಟ್ ನಾನು ಮನೆಯಿಂದ ವಾಪಸ್ ಬಂದಿದ್ದೀನಲ್ವಾ, ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಸಾಕಷ್ಟು ಜನರು ನಿಮ್ಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಕನ್ನಡಿಗರಿಗೆ? ಥ್ಯಾಂಕ್ ಯು ಸೋ ಮಚ್, ಹಿಂಗೇನೆ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಹೇಳಿದ್ರೆ ಅಷ್ಟು ಕಮ್ಮಿಯೇ. ಅಂದರೆ ಓಕೆ, ಅಲ್ಲಿ ಕೂಡ ನನಗೆ ನಾಮಿನೇಷನಲ್ಲಿ ಸೇವ್ ಆಗುವಾಗ ನಾನು ಥ್ಯಾಂಕ್ ಯು ಹೇಳುದು, ಜಾಸ್ತಿ ಅಂತ ಮಾತಾಡಲ್ಲ. ಯಾಕಂದರೆ ದೊಡ್ಡ ಮಾತಾಡಲಿಕ್ಕೆ ನನಗೆ ಬರಲ್ಲ. ಸೊ ಅಂದರೆ ಸಾಯುವ ತನಕ ನಿಮಗೆ ಮರೆಯಲ್ಲ ಅಷ್ಟೇ. ಸೊ ನೋಡಿದ್ರಲ್ಲ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳಿ. ನೆಕ್ಸ್ಟ್ ಪ್ಲಾನ್ ಏನಿದ್ದಾವೆ ಅಂತ ಹೇಳಿದ್ರು. ಆಕ್ಚುಲಿ ಅವರು ಊರಿಗೆ ಹೋಗೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಸೊ ಇದಿಷ್ಟು ರಕ್ಷಿತಾ ಅವರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.